ಹಲ್ಲಾರೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ. ನಂಜನಗೂಡು ತಾಲೂಕಿನ ಹಲ್ಲಾರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅನಾವರಣಗೊಳಿಸಿದರು. ನಂತರ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮನ್ನೇ ತ್ಯಾಗ ಮಾಡಿ ನಮ್ಮ ಭಾರತ ದೇಶಕ್ಕೆ ಅಮೂಲ್ಯವಾದ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಿರಲಿಲ್ಲ ಅಂದರೆ ನಾವು ಈ ರೀತಿ ಕಾರ್ಯಕ್ರಮದಲ್ಲಿ ಶಾಸಕನಾಗಿ ನಿಂತು ಮಾತನಾಡೋಕೆ ಅವಕಾಶ ಇರುತ್ತಿರಲಿಲ್ಲ. ಚಾಯ್ ಮಾಡುತ್ತಿದ್ದ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ಎಂದರೆ ಅವರು ಬರೆದಿರುವ ಭಾರತದ ಸಂವಿಧಾನದಿಂದ ಮಾತ್ರ. ಸಮಾನತೆ, ಸಾಮಾಜಿಕ ನ್ಯಾಯ, ಶಿಕ್ಷಣ ಮತ್ತು ಸ್ವಾಭಿಮಾನದ ಕುರಿತಾದ ಅಂಬೇಡ್ಕರ್ ಅವರ ಆದರ್ಶಗಳು ಇಂದಿಗೂ ಕೋಟ್ಯಾಂತರ ಜನರಿಗೆ ಪ್ರೇರಣೆಯಾಗಿದ್ದು, ಅವರ ಚಿಂತನೆಗಳು ಸದಾ ಸಮಾಜಮುಖಿ ದಾರಿದೀಪವಾಗಿವೆ. ಬಾಬಾ ಸಾಹೇಬರು ಕಟ್ಟಿಕೊಟ್ಟ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುತ್ತಾ ಸಮಾನತೆ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಬೇಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂತೆ ದೇವರು ವರವನ್ನ ಕೊಡುವುದಿಲ್ಲ, ಶಾಪವನ್ನ ಕೊಡುವುದಿಲ್ಲ, ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ಅದೇ ರೀತಿ ನನಗೆ ನಿಮ್ಮೆಲ್ಲರ ಸೇವೆ ಮಾಡುವ ಅಮೂಲ್ಯವಾದ ಅವಕಾಶವನ್ನ ನೀಡಿದ್ದಾರೆ. ನಿಮ್ಮ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿದ್ದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಂತೇಜಿ ಮಾತೆ ಗೌತಮಿ ವಹಿಸಿದ್ದರು. ಪುತ್ಥಳಿ ದಾನಿಗಳಾದ ಉದ್ಯಮಿ ಗುರುಸ್ವಾಮಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಮಾಜಿ ಮಹಾಪೌರ ಪುರುಷೋತ್ತಮ್, ಎಸ್ ಮಹಾದೇವಯ್ಯ, ಮುಖ್ಯ ಭಾಷಣಕಾರರಾದ ದೀಪಕ್, ಪಿಡಿಒ ಮಹದೇವಸ್ವಾಮಿ, ಇತರೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ನಾವೆಲ್ಲರೂ ಸರಿ ಇವತ್ತು ಮಾಡ್ತಾ ಇದ್ದೇವೆ. ಇದು ಸುಮಾರು 4-5 ತಿಂಗಳಿಂದಲೂ ಕೂಡ ನಿರಂತರವಾಗಿ ತಾವನ್ನು ಕೂಡ ಶ್ರಮಪಟ್ಟು ಮಾಡಿದಂತ ಒಂದು ಕಾರ್ಯಕ್ರಮ. ಜೊತೆಗೆ ಇವತ್ತು ವೇದಿಕೆ ಕೂಡ ತುಂಬಾ ತುಂಬಿದಂತ ವೇದಿಕೆ. ಸಾಕಷ್ಟು ಜನ ಹಿರಿಯರು, ಗಣ್ಯರು ಸಮಾಜಕ್ಕೆ ಅತಿ ದೊಡ್ಡ ಕೊಡುಗೆಗಳನ್ನ ನೀಡ್ತಿರುವಂತಹ ಗಣ್ಯರು ಇವತ್ತು ವೇದಿಕೆ ಮೇಲೆ ಇದ್ದಾರೆ. ಅದರಿಂದ ನಾನು ಹೆಚ್ಚು ಮಾತನಾಡಕ್ ಹೋಗುದಿಲ್ಲ, ಸಾಕಷ್ಟು ಜನ ಮಾತನಾಡೋರು ಇದ್ದಾರೆ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಶ್ರಮಪಟ್ಟು, ಕಷ್ಟಪಟ್ಟು, ತ್ಯಾಗ ಮಾಡಿ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಈ ಭಾರತ ದೇಶಕ್ಕೆ ಅಮೂಲ್ಯವಾದಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನ ನಮ್ಮ ದೇಶದ ಸಂವಿಧಾನದ ರೂಪದಲ್ಲಿ ನಮಗೆ ಕೊಟ್ಟಿರಲಿಲ್ಲ ಅಂತಂದ್ರೆ ನಾವು ಯಾರು ಕೂಡ ಇವತ್ತು ಇಲ್ಲಿ ಕೂರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ನಾನು ಒಬ್ಬ ಅತಿ ಕಿರಿಯ ವಯಸ್ಸಿನ ಯುವಕ, ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿ ಇಲ್ಲಿ ಕೂತು ಈ ವೇದಿಕೆ ಮೇಲೆ ನಿಂತು ಮಾತನಾಡ್ತಿದ್ದೀನಿ ಅಂತಂದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಗಿರೋಂಥ. ನಮ್ಮ ತಂದೆಯವರು ಶ್ರೀರವರು ಅವರು ಕೂಡ ಮೊದಲನೇ ಬಾರಿ 2004ರಲ್ಲಿ ಅವರ ಚುನಾವಣೆಯಲ್ಲಿ ಸಂತೇನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಶಾಸಕರಾಗ್ತಾರೆ ಅಂತಂದ್ರೆ ಅದಕ್ಕೂ ಕೂಡ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನನೇ ಕಾರಣ. ಇವತ್ತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಹಲವಾರು ಗಣ್ಯರು, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಬ್ಬ ಸಾಮಾನ್ಯ ಚಾರ್ಮ ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಿರುವಂತ ಸಂವಿಧಾನನೇ ಕಾರಣ. ಅದನ್ನ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಸಂವಿಧಾನದಿಂದ ಮಾತ್ರ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕೂತಿರ್ಲಿಕ್ಕೆ ಸಾಧ್ಯ ಆಗಿರುವಂತದ್ದು. ಇವತ್ತು ಅನೇಕ ವಿಚಾರಗಳಿದೆ. ಬಾಬಾ ಸಾಹೇಬರು ನಮಗೆ ಮೂಲವಾಗಿ ಅವರು ಕೊಟ್ಟಂತ ಒಂದು ಸಂದೇಶ, ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ. ಮೂಲವಾಗಿ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತನ್ನು ಇವತ್ತು ಕೊಡಬೇಕಾಗ್ತದೆ. ಇವತ್ತು ನಮ್ಮ ಎಲ್ಲ ಅಲ್ಲದೆ ಮತ್ತೆ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರುವಂತಹ ಎಲ್ಲ ಹಿರಿಯರು, ಎಲ್ಲ ನಮ್ಮ ತಾಯಿಯರು ತಾವೆಲ್ಲೂ ಕೂಡ ಇದ್ದೀರಾ. ಸಾಕಷ್ಟು ಜನ ಯುವಕ ಮಿತ್ರರು ತಾವೆಲ್ಲೂ ಕೂಡ ಇವತ್ತು ಇಲ್ಲಿ ಬಂದಿದ್ದೀರಾ. ಇವತ್ತು ತಾವೆಲ್ಲೂ ಕೂಡ ವೇದಿಕೆಯನ್ನ ನೋಡ್ತಾ ಇದ್ದೀರಾ. ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ. ನಾನು ಕೆಲವೊಂದು ವಿಚಾರಗಳನ್ನ ವೇದಿಕೆಯಲ್ಲಿ ಹೇಳ್ಬೇಕಾಗ್ತದೆ.